ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನೀರು ದೋಸೆ ಮತ್ತು ಟೊಮೊಟೊ ಚಟ್ನಿ ಮಾಡಿದೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು 2 ಲೋಟ ಡಿಪೋ ಅಕ್ಕಿ ಅಂತಾರಲ್ಲ, ಸೊಸೈಟಿ ಅಕ್ಕಿ, ಅದನ್ನು ಹಾಕಿ 2-3 ಸಲ ನೀಟಾಗಿ ತೊಳೆದು ನೈಟೇ ನೆನೆಸ್ಕೊತಾ ಇದ್ದೀನಿ ನಾನು. ನೋಡಿ, ಇವಾಗ ಬೆಳಗ್ಗೆ ಆಗಿದೆ, ಇದು ನೆಂದಿದೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಅಕ್ಕಿ ಜೊತೆ ಎಳ್ನೀರು ಇರುತ್ತಲ್ಲ, ಅದ್ರ ಕಾಯಿ ಹಾಕ್ತಾಯಿದ್ದೀನಿ ನಾನು. ಎಳೆ ಕಾಯಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದನ್ನು ರುಬ್ಕೊಂಡು ಹಾಕೋತಾಯಿದ್ದೀನಿ. ನೋಡಿ, ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ದೋಸೆಗಿಂತ ಜಾಸ್ತಿ ಇರಬೇಕು. ತುಂಬ ಗಟ್ಟಿ ಆದ್ರೂ ನೀರು ದೋಸೆ ಬರೋಲ್ಲ. ನೋಡಿ, ಈ ಥರ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಕಲಸಿ ಎತ್ತಿಟ್ಕೊತಾ ಇದ್ದೀನಿ ನಾನು. ಇದೊಂದು 10 ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ, ಇವಾಗಲೇ ಮಾಡ್ತಾಯಿಲ್ಲ. ನೆನೆಯ ತನಕ ನಾವು ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋಣ. ಟೊಮೊಟೊ ಚಟ್ನಿ ಮಾಡೋಕ್ಕೆ ನಾನು 3 ಜಾಮೂನ್ ಟೊಮೊಟೊ ತೊಗೊಂಡಿದ್ದೀನಿ, 2 ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ತರಿಯಾಗಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬಾರ್ದು. ನೆಕ್ಸ್ಟ್ ಒಂದು ಬಾಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಜೀರಿಗೆ ಮತ್ತು ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಕರ್ಬೇವಿನ ಸೊಪ್ಪು ಹಾಕಬೇಕು. ಫ್ರೆಶ್ ಆಗಿರೋ ಕರ್ಬೇವು ಸೊಪ್ಪು ಹಾಕಿದ್ರೆ ಟೇಸ್ಟು ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಟೊಮೊಟೊ, ನಾವೇನು ರುಬ್ಬಿಟ್ಕೊಂಡಿದ್ದೆ ಆ ಟೊಮೊಟೊ ಹಾಕಿ ಕುದಿಸ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಇದಕ್ಕೆ ಆಮೇಲೆ ಮಸಾಲೆ ಹಾಕಬೇಕು, ಇವಾಗಲೇ ಮಸಾಲೆ ಹಾಕ್ಬಾರ್ದು. ನೋಡಿ, ಇವಾಗ ಕುದೀತಾ ಇದೆ. ನೋಡಿ, ಇವಾಗ ಇದಕ್ಕೆ ಅರಿಶಿನ ಪುಡಿ ಸ್ವಲ್ಪ, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಮತ್ತು ಅಚ್ಕಾರದ ಪುಡಿ ಸ್ವಲ್ಪ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಹಾಕಬೇಕು. ಜೊತೆಗೆ ನಾನು ಗರಂ ಮಸಾಲೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು. ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ. ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಜಾಸ್ತಿ ನೀರು ಹಾಕ್ತಾಯಿಲ್ಲ. ನಮಗೆ ಗಟ್ಟಿಯಾಗೇ ಇರಬೇಕು ದೋಸೆಗೆ ಅಂತ. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೋದು ನೀವು. ನೋಡಿ, ಈ ಥರ ಇವಾಗ ಆಗಿದೆ. ನೋಡಿ, ನಮ್ಗೆ ಇಷ್ಟು ಸಾಕು ಅನ್ನಿಸ್ತು, ಅದಕ್ಕೆ ನಾನು ಜಾಸ್ತಿ ನೀರು ಹಾಕಲಿಲ್ಲ. ನೆಕ್ಸ್ಟ್ ನೋಡಿ, ತವ ಕಾದಿದೆ. ತವ ಮೇಲೆ ಈ ಥರ ದೋಸೆನ ಹಾಕಬೇಕು. ಇಟ್ಟು ಬಂದು ನೀರಂಗೆ ಇರಬೇಕು, ಆವಾಗಲೇ ನೀರು ದೋಸೆ ಚೆನ್ನಾಗಿ ಬರೋದು. ನೋಡಿ, ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು ದೋಸೆಗೆ ಎಣ್ಣೆ ಹಾಕಿದ್ರೆ ಇನ್ನೊಂದು 3 ದೋಸೆಗೆ ಎಣ್ಣೆ ಹಾಕಬಾರ್ದು, ಆ ಥರ ಮಾಡಬೇಕು. ಎಲ್ಲ ದೋಸೆಗೂ ಎಣ್ಣೆ ಹಾಕಿದ್ರೆ ದೋಸೆ ಬರೋಲ್ಲ. ನೋಡಿ, ಎಷ್ಟು ಚೆನ್ನಾಗಿದೆ ಹೇಳ್ತಾಯಿದೆ. ಒಂದೇ ಸೈಡಲ್ಲಿ ಬೇಯಿಸ್ಬೇಕು, ಮುಚ್ಚಿಟ್ಟು ಬೇಯಿಸ್ಬೇಕು. ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಬೇಕು. ಆಮೇಲೆ ಒಂದೇ ಸೈಡಲ್ಲಿ ಬೇಯಿಸ್ಬೇಕು, 2 ಸೈಡಲ್ಲೂ ಬೇಯಿಸೋಂಗಿಲ್ಲ. ನೋಡಿ, ಈ ಥರ ಹಾಕಬೇಕು. ತೆಳುವಾಗಿ ಹಾಕಬೇಕು, ತುಂಬ ದಪ್ಪನೂ ಹಾಕಬಾರ್ದು. ಈ ಥರ ಹಾಕಿ ಒಂದು 5 ನಿಮಿಷ ಮುಚ್ಚಿಟ್ರೆ ಬೆಂದಿರುತ್ತೆ, ಮೇಲೆಲ್ಲ ಬೆಂದಿರುತ್ತೆ. ನೋಡಿ, ಇವಾಗ ಹೆಂಗೆ ಹೇಳ್ತಾಯಿದೆ, ತವಾಗೇನು ಅಂಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಎಳೆಕಾಯಿ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೊಬೋದು.